ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ಸ್ವಾನುಭವದ ಸುಖ ತಾನೇ ಕೈ ಸೇರುವುದು, ಸ್ವಾನುಭವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನಾ ಜನ್ಮದ ಕತ್ತಲೆ ಕಳೆದೊಳಿದು ಬೇಗ ಮಾನವ ಜನ್ಮದ ಬೆಳಕಿನಲ್ಲಿ. ಹೀನ ವಿಷಯದಾಸೆ ಹಿಂದುಳಿದು ಗುರುವಿನ ಹೀನ ವಿಷಯ. Kharif Rabi crops, ಮುಂಗಾರು ಮತ್ತು ಹಿಂಗಾರು ಬೆಳೆಗಳು, all crops, all. ಎಲ್ಲ ಬೆಳೆಗಳು, Vana Besaya, yeah, irrigated, all crops. ಒಣ ಬೇಸಾಯ ಮತ್ತು ನೀರಾವರಿ ಬೇಸಾಯ ಎರಡೂ. After harvesting of the previous crop, cultivate the soil. ಮೊದಲನೆಯ ಅಥವಾ ಹಿಂದಿನ ಬೆಳೆಯನ್ನ ಕಟಾವು ಮಾಡಿದ ನಂತರ After harvesting of the previous crop, cultivate the soil. ಇಂದಿನ ಬೆಳೆಯನ್ನ ಕಟಾವು ಮಾಡಿದ ನಂತರ ಭೂಮಿಯನ್ನ ಉಳುಮೆ ಮಾಡಿ Dry in the sunlight. ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸಿ Pick up and collect the residues of the previous crop. Dump in the corner for future mulching purpose. ಅದರಿಂದ ಉಳಿದಂಥ ಬಳೆ ಉಳಿಕೆಗಳು ಅಥವಾ ಹುಲ್ಲು ಸೊಪ್ಪು ಸದೆ ಎಲ್ಲ ಮುಂದಿನ ಬೆಳೆಗೆ ಮಲ್ಚಿಂಗ್ ಪರ್ಪಸ್ ಅಥವಾ ಹೊದಿಕೆ ಪರ್ಪಸ್ಗೆ ಒಂದು ಕಡೆ ಎತ್ತಿಟ್ಕೊಳ್ಳಿ. Before last cultivation, ಕಡೆಯ ಉಳುಮೆಗಿನ ಮುಂಚೆ before last cultivation, broadcast 50 to 100 kg ghana jivamrutam. ಕಡೆಯ ಬಿತ್ತನೆಗಿನ ಕಡೆಯ ಉಳುಮೆಗಿನ ಮುಂಚೆ 50ರಿಂದ 100 kg ಘನಜೀವಾಮೃತವನ್ನು ಒಂದು ಎಕರೆಗೆ ಚೆಲ್ಲಿ. Per acre. 50ರಿಂದ 100 kg ಘನಜೀವಾಮೃತವನ್ನು ಚೆಲ್ಲಿ Mix it with the soil by last cultivation. ಅದನ್ನ ಕಡೆಯ ಉಳುಮೆ ಮಾಡಿ ಮಣ್ಣಿನ ಜೊತೆಗೆ ಚೆನ್ನಾಗಿ ಬೆರೆಸಿ After commencing of the pre-monsoon showers,
when the soil will become green by the seedlings of the weeds, again cultivate. ಮಳೆ ಬಂದ ನಂತರ ಕಳೆಯ ಬೀಜಗಳು ಹುಟ್ಟಿ ಭೂಮಿ ಹಸಿರಾದ ಮೇಲೆ ಮತ್ತೊಂದ್ಸಲ ನೀವು ಅದನ್ನ ಉಳುಮೆ ಮಾಡಿ. Treat the seeds by Bijamrutam. ಬೀಜವನ್ನ ಬೀಜಾಮೃತದಿಂದ ಟ್ರೀಟ್ಮೆಂಟ್ ಮಾಡಿ, ಅಥವಾ ಬೀಜಗಳನ್ನ ಬೀಜಾಮೃತದಲ್ಲಿ ಅದ್ದಿ ನೆರಳಿನಲ್ಲಿ ಒಣಗಿಸಿಡಿ. ನೆನ್ನೆ ಹೇಳಿರೋ ಪ್ರಕಾರ ಯಾವ್ಯಾವ ಬೀಜಕ್ಕೆ ಹೆಂಗ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಕಾರವಾಗಿ. Top priority should be given to local seeds. ಸ್ಥಳೀಯ ಬೀಜಗಳಿಗೆ ಅತಿ ಹೆಚ್ಚು ಒತ್ತನ್ನ ಕೊಡಲೇಬೇಕು. If local seeds are not getting available, the straight line varieties, straight line selection varieties. ನಿಮಗೆ ಸ್ಥಳೀಯವಾಗಿ ಸ್ಥಳೀಯ ಬೀಜಗಳು ಸಿಗಲಿಲ್ಲ ಅಂದರೆ ನೀವು ಅತಿ ಹೆಚ್ಚು ಪ್ರಚಲಿತಿರುವಂಥ ಅತಿ ಉತ್ಕೃಷ್ಟವಾದಂಥ ಬೀಜವನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. Straight line selection variety. That means on the standing crop, we are selecting topmost plant. We have to collect the seed and sow next year. That is called straight line variety. ಕ್ಷಮಿಸಿ, ನಾನು ಹೇಳಿದ ತಪ್ಪಾಯ್ತು. ನೀವು ಕಳೆದ ಬಾರಿ ಮಾಡಿದಂಥ ಬೀಜವನ್ನು ಉಳಿಸ್ಕೊಂಡಿರ್ತೀರಲ್ಲ, ಆ ಬೀಜಗಳನ್ನು ಸಂರಕ್ಷಣೆ ಮಾಡಿಕೊಂಡು ಅವುಗಳನ್ನೇ ಬಳಸಿ. If it is not possible to get available the local seed and straight line variety, if it is not possible to get available local and straight line variety, ಇವೆರಡೂ ನಿಮಗೆ ಸಿಗದಿದ್ದಂಥ ಪರಿಸ್ಥಿತಿಯಲ್ಲಿ, ಅಂದ್ರೆ ಸ್ಥಳೀಯವಾಗಿ ಯಾವುದೋ ಲೋಕಲ್ ಅಥವಾ ನಾಟಿ ಬೀಜಗಳು ಸಿಗದೇ ಇದ್ದು ಅಥವಾ ನಿಮ್ಮಲ್ಲೇ ಓದ್ಸಲ ಮಾಡ್ಕೊಂಡಿದ್ದ ಬೀಜನೂ ಇರದೇ ಇದ್ದಂಥ ಪರಿಸ್ಥಿತಿಯಲ್ಲಿ you use improved variety. ನೀವು ಸುಧಾರಿತ ಬೀಜಗಳನ್ನ ಬಳಸ್ಕೋಬಹುದು. What is improved variety? ಸುಧಾರಿತ ಬೀಜ ಅಂದ್ರೆ ಏನು? Hybrid varieties are sown, and from the hybrid plant, topmost quality plants are selected. The seeds are collected from that plant, and again those seeds are sown. That is called improved variety. ಇಂಪ್ರೂವ್ಡ್ ವೆರೈಟಿ ಅಂದ್ರೆ, ಸುಧಾರಿತ ತಳಿ ಅಂದ್ರೆ ಏನು ಅಂದ್ರೆ, ಹೈಬ್ರಿಡ್ ಬೀಜಗಳನ್ನ ಬಿತ್ತಿದ ಮೇಲೆ ಅದರಲ್ಲಿ ಬಂದಂತ ಬೆಳೆ ಅಥವಾ ಬೀಜಗಳು ಅಥವಾ ಅದರಲ್ಲಿ ಬರುವಂತ ಉತ್ಕೃಷ್ಟವಾದಂತ ಬೀಜಗಳನ್ನ ಇಂಪ್ರೂವ್ಡ್ ಅಥವಾ ಸುಧಾರಿತ ತಳಿ ಅಂತ ಹೇಳ್ತಾರೆ, ಸುಧಾರಿತ ಬೀಜ ಅಂತ ಹೇಳ್ತಾರೆ. If it is not possible to get available, see, local, straight line and improved. Okay, you purchase and sow the hybrid seed, no problem. ಇವು ಮೂರು ಆಗ್ಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ಲಿ, ಹೈಬ್ರಿಡ್ ಹಾಕ್ಬಿಡಿ. Because in our technology, Valya become Valmiki Rishi. And Valya, what is Valya? Daket. वाल्या का वाल्मीकि हो गया, बाद में ऋषि हो गया. वाल्मीकि ऋषि कौन था पहले? वाल्मीकि. रामायण लिखने वाला वाल्मीकि ऋषि कौन था? डके था, डाकू था. डाकू था. हाँ, ये डाकू है, हाइब्रिड और जेनेटिकली मॉडिफाइड. हमें उनको वाल्मीकि बनाना है. ठीक है. ಅವನ್ನ ನಮ್ಮ ಪದ್ಧತಿಯಲ್ಲಿ ಅದೇ ಬೀಜಗಳನ್ನ ಹಾಕಿದ ಮೇಲೆ ಅವು ಕೂಡ ಸುಧಾರಿತ ತಳಿಯಾಗಿ ನಮ್ಮಲ್ಲೇ ಉಳ್ಕೋತದೆ. ಯಾಕೆಂದ್ರೆ ನಾವು ಹಾಕಿರೋ ಹೈಬ್ರಿಡ್ ತಳಿ ಈ ಸಲ ಮಾತ್ರ ಹೈಬ್ರಿಡ್ ಆಗ್ತದೆ. ನಾವು ಅದರಿಂದ ಬರುವಂತದ್ದು ಮುಂದಿನ ಸಲಕ್ಕೆ ನಾವು ಅದನ್ನ ಆಯ್ಕೆ ಮಾಡಿಕೊಂಡಾಗ ಸುಧಾರಿತ ತಳಿ ಆಗುತ್ತೆ. ನಾವೇ ಅವಕ್ಕೊಂದು ದೀಕ್ಷೆ ಕೊಟ್ಬಿಟ್ಟು ಆ ಬೀಜಗಳಿಗೆ ನಾವು ಸ್ಥಳೀಯ ಬೀಜ ಅಥವಾ ನಾವು ಅದನ್ನ ಸುಧಾರಿತ ತಳಿಯಾಗಿ ನಾವೇ ಒಂದು ಪರಿವರ್ತನೆ ಕೊಟ್ಬಿಡೋಣ ಹೈಬ್ರಿಡ್ ತಳಿಗಳ ಬೀಜಗಳಿಗೆ. ಅರ್ಥ ಆಯ್ತಾ? Treat the seed by Bijamrutam and sow the seed. ಬೀಜಾಮೃತದಲ್ಲಿ ಅದನ್ನ ಅದ್ದಿ ಅದನ್ನ ಬೀಜವನ್ನ ಬಿತ್ತನೆ ಮಾಡಿ.
sow the seed. ಬಿತ್ತನೆ ಆದ್ಮೇಲೆ Giving the distance 1.5 feet between two lines. ಮತ್ತೆ ಅದೇ ಯೋಚನೆ ಮಾಡಿ ಮಧ್ಯ ಇರುವಂತ ಗಿಡಗಳ ಅಂತರ ಮತ್ತೆ ಸಾಲಿನ ಅಂತರ 1 ಕಾಲಡಿ. Write down groundnut, ಬರ್ಕೊಳ್ಳಿ. ಕಡಲೆ ಬೀಜ, green gram, black gram, ಹೆಸರು ಕಾಳು, ಉದ್ದಿನ ಕಾಳು, cowpea, ಹಲಸಂದೆ, horse gram, ಹುರುಳಿಕಾಳು, moth bean, ಮಡಿಕೆ ಕಾಳು. This is Kharif, Rabi. Kadle, Bengal gram, ಇದೆಲ್ಲವೂ ಮುಂಗಾರ್ಗಾಯ್ತು. ಹಿಂಗಾರಿಗೆ pea, ಹುರುಳಿ, pea को क्या कहते हैं? ಬಟಾಣಿ, ಕ್ಷಮಿಸಿ, ಬಟಾಣಿ, Beans, ಬೀನ್ಸ್, cumin, ಜೀರಿಗೆ, जीरा, धनिया, coriander, ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ, onion, garlic, onion, garlic, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, mustard, ಸಾಸಿವೆ, and all the Kharif Rabi seasonal crops. ಇನ್ನೆಲ್ಲವೂ ಕೂಡ ಮುಂಗಾರು ಮತ್ತು ಹಿಂಗಾರಿಗೆ ಹೊಂದ್ಕೊಳ್ಳುವಂಥ ಗಿಡಗಳನ್ನ, ಬೀಜಗಳನ್ನ ಅಥವಾ ಆ ಸಸ್ಯಗಳನ್ನ ನೀವು ಒಂದರ ನಂತರ ಒಂದ ಅದಕ್ಕೆ ಬಿತ್ತನೆ ಮಾಡಿ ಮತ್ತೆ ಹಾರ್ವೆಸ್ಟ್ ಮಾಡುವಂಥದ್ದು. Okay. When these all crops will be germinated, ಯಾವಾಗ ಈ ಎಲ್ಲ ಸಸ್ಯಗಳು ಮೊಳಕೆ ಬಂದಂಥ ಸಂದರ್ಭದಲ್ಲಿ, when these all crops will be germinated and start to grow, ಮೊಳಕೆ ಹೊಡೆದು ಬೆಳೆಯಕ್ಕೆ ಶುರುವಾದ ಮೇಲೆ, okay, in some plot sesame seed, sesame क्या बोलते हैं तिल को? ಕೆಲವು ಭಾಗಗಳಲ್ಲಿ ಎಳ್ಳು, कुसुमे, ಕುಸುಬೆ, safflower, sunflower, ಸೂರ್ಯಕಾಂತಿ, ಹುಚ್ಚೆಳ್ಳು, वो मछली बोलते हैं. ಹುಚ್ಚೆಳ್ಳುಗಳು. Okay. Select the specific this crop. इनमें से कोई एक चुनिए या दो चुनिए, तीन चुनिए. ಇದರಲ್ಲಿ ಯಾವ್ದಾರು ಒಂದೆರಡನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. Treat the seeds of selected crop by Bijamrutam. ಅವನ್ನಗಳನ್ನ ನಮ್ಮ ಬೀಜಾಮೃತದಲ್ಲಿ ಅದ್ದಿ ಇಡಿ. Kharif Rabi crops are sown and started to grow. They are standing now. Okay.
ಈಗ ನಾವು ಹೀಗೆ ಸಾಲಿಗೆ ಬಿತ್ತನೆ ಮಾಡಿದ್ಮೇಲೆ ನಮ್ಮ ಮುಂಗಾರು ಅಥವಾ ಹಿಂಗಾರಿನ ಬೆಳೆಗಳು ಮೊಳಕೆ ಹೊಡೆದು ಬೆಳೆಯಕ್ಕೆ ಶುರುವಾದ್ಮೇಲೆ Now, where is the gap in between two plants? ನಾವು 6 ಇಂಚಿಂದ 1 ಅಡಿವರೆಗೂ 2 ಗಿಡಗಳ ಮಧ್ಯೆ ಅಥವಾ 2 ಕಡ್ಡಿಗಳ ಕಾಳುಗಳ ಮಧ್ಯೆ ಇರುವಂತ ಜಾಗವನ್ನ ग्रीन ले लीजिए सर, वो भी गए लाल पता नहीं सर, ग्रीन ले लीजिए सर, फिक्स हो चुका है। The seeds of the sesame, mustard, kusume, what you select? From this place, 6 foot. From this place, 6 foot. Again, डेढ़ 3, सरजा 6, यहाँ 6 feet. Yeah, you can double the 3 feet also, no problem. इसमें कुसमे और ಮಸ್ಟರ್ಡ್, ಕುಸುಮೆ ಮಸ್ಟರ್ಡ್ ಅಭಿ ದಿಯಾ ನಾ ಮೈ ಎಣ್ಣೆ ಕಾಳುಗಳು ಅಥವಾ ಎಣ್ಣೆ ಬೀಜಗಳು ಅಂತ ಏನು ಇವಾಗ ಹೇಳಿದ್ವಲ್ಲ, ಎಳ್ಳು, ಹುಚ್ಚೆಳ್ಳು, ಕುಸುಮೆ, ಸಾಸಿವೆ ಎಲ್ಲವನ್ನ 6 ಅಡಿಗೊಂದು ಅಂತರದಂಗೆ ಪ್ರತಿ ಸಾಲಲ್ಲೂ 6 ಅಡಿಗೊಂದು, ಬೇಕಾದ್ರೆ 3 ಅಡಿ ಸಾಲಿನಲ್ಲಿ ಮಾಡ್ಕೋಬಹುದು, ಬಟ್ 6 ಅಡಿ ಇದ್ರೆ ಉತ್ತಮ. 6 ಅಡಿ ಸಾಲಿನಲ್ಲಿ 6 ಅಡಿಗೊಂದರಂತೆ ನೀವು ಒಂದೊಂದನ್ನ ಹಾಕೊಳ್ತಾ ಹೋಗ್ಬೋದು. Six feet between two. 6 ಅಡಿ, ನನಗೆ ಕನ್ಫ್ಯೂಸ್ ಮಾಡಬೇಡಿ, ನಾನು ಕರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ ದಯಮಾಡಿ. 6 ಅಡಿ, 6 फीट ही सर भाई. आपने क्या किया 3 फीट? नहीं नहीं, उन लोग पूछ रहे थे 6 इंच, मैं बोला ಅದರಿಂದ ಆಗುವಂತ ಅನುಕೂಲಗಳೇನು ಬರ್ಕೊಳ್ಳಿ. Biological symbiosis in between the roots and microorganisms had taken place inside the soil. ಭೂಮಿ ಒಳಗಡೆ ಬಯೋಲಾಜಿಕಲ್ ಸಿಂಬೋಸಿಸ್ ಮತ್ತೆ ಜೈವಿಕ ಸಂಘರ್ಷ, ಜೈವಿಕ ಸಹಜೀವನ ಭೂಮಿ ಒಳಗಡೆ ತಂತಾನಾಗೆ ಆ ಪ್ರಕ್ರಿಯೆ ಶುರುವಾಗ್ತದೆ. Multiple quantity of the hen insects are attracted by both plantation. ಈ ಎಣ್ಣೆಕಾಳುಗಳ ಗಿಡಗಳಿಂದ ಸುಮಾರು ಬೇರೆ ಬೇರೆ ವಿಧವಾದಂಥ ನಮಗೆ ಸ್ನೇಹಜೀವಿಯಾಗಿರುವಂಥ ಕೀಟಗಳು ಅದರಿಂದ ಆಕರ್ಷಣೆ ಆಗ್ತದೆ. When the hot air is blown, ನಮ್ಮ ಬಿಸಿ ಗಾಳಿ ಬೀಸಿದಂಥ ಸಂದರ್ಭದಲ್ಲಿ if there is no restriction, ಯಾವುದೇ ರೀತಿಯಾದಂಥ ತಡೆ ಇಲ್ಲದೆ ಇದ್ರೆ तो transpiration rate through the leaves is become double. Transpiration लेट फॉर बाष्प निकल जाता है पत्तों में से. Transpiration ratio is become double. ಬಿಸಿ ಗಾಳಿ ಬೀಸಿದಂಥ ಸಂದರ್ಭದಲ್ಲಿ ಗಿಡಗಳಿಂದ ನೀರಿನ ಅಂಶ ಹೋಗುವಂಥದ್ದು ಅಥವಾ ಹಾವಿ ಆಗುವಂಥದ್ದು ದುಪ್ಪಟ್ಟಾಗತ್ತೆ. पत्तों में से जो पानी उठ जाता है ना, ಗಿಡಗಳಿಂದ ಹಾವಿ ಆಗುವಂಥದ್ದು ಇರುತ್ತಲ್ಲ ಅದು ದುಪ್ಪಟ್ಟಾಗತ್ತೆ. Dehydration is taken place in the leaves. ನಿರ್ಜಲೀಕರಣ. ಡಿಹೈಡ್ರೇಷನ್. ನಿರ್ಜಲೀಕರಣ. ಡಿಹೈಡ್ರೇಷನ್ ಅಂದ್ರೆ ದೇಹದಿಂದ ಅಥವಾ ಗಿಡಗಳಿಂದ ಜಾಸ್ತಿ ನೀರು ಹಾವಿಯಾಗಿ ಹೋಗುತ್ತದೆ ಅಥವಾ ಬಳಲಿಕ್ಕೆ ಶುರುವಾಗ್ತದೆ. And ultimately the leaves become yellowish and fallen down. ಆಮೇಲೆ ಎಲೆಗಳು ಹಳದಿಯಾಗಿ ಎಲೆಗಳು ಬೀಳುವಂತ ಪರಿಸ್ಥಿತಿ ಬರ್ತದೆ. But when we are going to establish these intercrops, ನಾವು ಯಾವಾಗ ಈ ಎಣ್ಣೆ ಕಾಳುಗಳ ಅಂತರ್ ಬೆಳೆಯನ್ನ ನಾವು ಇದರೊಳಗಡೆ ಹಾಕಿದಂತ ಸಂದರ್ಭದಲ್ಲಿ ಕುಸುಮೆ, ಮಸ್ಟರ್ಡ್, ಸೆಸೇಮ್, ಕುಸುಮೆ, ಎಳ್ಳು,
ಸಾಸಿವೆ, ಹುಚ್ಚೆಳ್ಳು, sunflower, ಸೂರ್ಯಕಾಂತಿ. mustard. अब क्या होता है देखिए, ಇವಾಗ ಏನಾಗುತ್ತೆ ನೋಡಿ, ये हमारे करीब रबी क्रॉप है और ये बीच में ये हमारा अभी लगाया हुआ है. दो the wind blowing wind is restricted by this plant, wind break, and when the wind break, the air start to circulate around the tree and temperature is cool down. Temperature is cool down. And you will get, your crop will be sure from dehydration. ಬಿಸಿ ಗಾಳಿ ಬೀಳಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನಾವು ಹಾಕಿರುವಂಥ ಈ ಸಾಲುಗಳಿರುವಂಥ ಗಿಡಗಳೇನಿದೆ, ನಮ್ಮ ತರಕಾರಿ ಆಗಿರ್ಬೋದು, ಕಾಳು ಕಡ್ಡಿಗಳಾಗಿರ್ಬೋದು, ಅವುಗಳ ಮಧ್ಯ ಒಂದೊಂದು 6 ಅಡಿಗೆ ಈ ಥರವಾದಂಥ ಎಣ್ಣೆ ಕಾಳುಗಳ ಗಿಡಗಳನ್ನು ಹಾಕಿದಾಗ ಅವು ಎತ್ತರಕ್ಕೆ ಬೆಳೆದು, ಈ ಗಿಡಗಳಿಂದ ಎತ್ತರಕ್ಕೆ ಬೆಳೆದು ಬಿಸಿ ಗಾಳಿಯನ್ನು ಅರೆಸ್ಟ್ ಅಥವಾ ತಡೆದು ಅದ್ರ ಸುತ್ತಂಗೆ ಮಾಡಿ ಆ ಬಿಸಿ ಗಾಳಿಯ ತಾಪಮಾನವನ್ನು ಕಮ್ಮಿ ಮಾಡುತ್ತೆ. ಬಿಸಿ ಗಾಳಿ ಬೀಸಿದಂಥ ಬಿಸಿ ಗಾಳಿ ಇದ್ರ ಸುತ್ತಿ ಈ ಗಿಡಗಳು ಬಿಸಿ ಗಾಳಿಯ ತಾಪಮಾನವನ್ನು ಕಮ್ಮಿ ಮಾಡುತ್ತೆ. ಆವಾಗ ಇದಕ್ಕೆ ತಗುಲುವಂಥ ತಾಪಮಾನದ ಒತ್ತಡ, ಈ ಗಿಡಗಳಿಗೆ ತಾಪಮಾನದ ಒತ್ತಡವನ್ನ ಈ ಗಿಡಗಳು ಕಮ್ಮಿ ಮಾಡಿ ಇಡೀ ವಾತಾವರಣದಲ್ಲಿ ತಾಪಮಾನವನ್ನ ಕಮ್ಮಿ ಮಾಡ್ತವೆ. In cold weather, temperatures increase. In cold weather. ಇದೇ ಪರಿಸ್ಥಿತಿ ನಮ್ಮ ಚಳಿಗಾಲದಲ್ಲಿ ಬಂದಾಗ ಇದೇ ಗಿಡಗಳ ಸುತ್ತಿದಂಥ ಗಾಳಿಯು ಅದರಲ್ಲಿದ್ದಂಥ ತಾಪಮಾನವನ್ನು, ಅಂದರೆ ಟೆಂಪರೇಚರ್ ಕಮ್ಮಿ ಇದ್ದಂಥ, ತಾಪಮಾನ ಕಮ್ಮಿ ಇದ್ದಂಥ ತಾಪಮಾನವನ್ನು ಹೆಚ್ಚಿಸ್ತವೆ. ಅಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಇದ್ದದನ್ನ ಕಮ್ಮಿ ಮಾಡ್ತದೆ. ಅದೇ ಗಿಡಗಳು ಚಳಿಗಾಲದಲ್ಲಿ ಕಮ್ಮಿ ಇರೋದನ್ನ ಜಾಸ್ತಿ ಮಾಡಿ ನಮ್ಮ ಬೆಳೆಗಳ ಬೇಕಾಗಿರುವಂತ ತಾಪಮಾನ ಸಮಶೀತೋಷ್ಣ ಅಥವಾ ನಮಗೆ ಬೇಕಾಗಿರುವಂತ ತಾಪಮಾನವನ್ನ ಕಾಪಾಡ್ಕೊಂಡು ಹೋಗ್ತವೆ. The roots of seasonal crop take the soil moisture through only 1 feet soil structure upper. ನಮ್ಮ ಈ ಹಿಂಗಾರು ಮತ್ತು ಮುಂಗಾರು ಬೆಳೆಗಳ ಏನಿದೆ, ಇವುಗಳ ಬೇರುಗಳು ನೀರನ್ನ ಮತ್ತು ಆಹಾರವನ್ನ ನಮ್ಮ ಮಣ್ಣಿನ 1 ಅಡಿ ಮೇಲ್ಪದರದಲ್ಲಿ ಅಷ್ಟೇ ತಗೊಳುತ್ತೆ. But the root of the safflower or sesame and sunflower, they are deep rooted. Roots are going under the soil. They have taken the moisture from lower structure. That means every plant will get the moisture. ಜೊತೆಗೆ ನಮ್ಮ ಕಾಳು ಕಡ್ಡಿ ಅಥವಾ ತರಕಾರಿಗಳಿಗೆ ಬರೀ 1 ಅಡಿ ಮೇಲ್ಪದರದಷ್ಟು ನೀರು ಮಾತ್ರ ಬೇಕಾಗ್ತದೆ. ನಮ್ಮ ಎಣ್ಣೆ ಕಾಳುಗಳು ಏನಿದೆ, ಇವುಗಳೆಲ್ಲ ಬೇರುಗಳು ಡೀಪ್ ರೂಟ್, ಆಳದ ಬೇರುಗಳಾಗಿರೋದ್ರಿಂದ ಅವುಗಳು ಆಳಕ್ಕೆ ಹೋಗಿ ನೀರು ತಗೊಂಡು ಬರುವಂತ ವ್ಯವಸ್ಥೆಯಲ್ಲಿ ಈ ಗಿಡಗಳಿಗೊಂದು ನೀರು ಸರಬರಾಜು ಆಗ್ತದೆ. ಹಾಗಾಗಿ ನಮಗೆ ನೀರಿನ ಸಾಂದ್ರತೆ ಅಥವಾ ನೀರಿನ ಒತ್ತಡ ಕಮ್ಮಿ ಆದಾಗಲೂ ಕೂಡ ಇವುಗಳು ಕೆಳಗಡೆಯಿಂದ ನೀರು ತಗೊಂಡ್ಬಂದು ಅವುಗಳಿಗೂ ಕೂಡ ನೀರು ಸರಬರಾಜು ಮಾಡುವಂತ ವ್ಯವಸ್ಥೆ ಮಾಡ್ತವೆ. If we will not dibble the seeds of this in the standing crop, and suppose you are getting 6 quintal per acre, when you take the entire crop, you will get same 6 quintal per acre. Otherwise, you can get 1 quintal more, but additional income is given by this standing crop. ಈ ತರ ಪದ್ಧತಿಯಲ್ಲಿ ನಾವು ಬೆಳೆಗಳನ್ನ ಮಾಡಿದಾಗ ಸರಾಸರಿ ನಿಮ್ಗೆ 1 ಎಕರೆಗೆ 6 ಕ್ವಿಂಟಾಲ್ನಷ್ಟು ಬೆಳೆ ಬರುತ್ತೆ ಅಂತ ಲೆಕ್ಕ ಇಟ್ಕೊಂಡ್ರೆ ನೀವು ಈ ತರ ಪದ್ಧತಿಯಲ್ಲಿ ಮಾಡಿದಾಗ ನಿಮಗೆ 6 ಕ್ವಿಂಟಲ್ ಅಷ್ಟೇ ಬರ್ಬೋದು, ಅಥವಾ ಇನ್ನೂ ಜಾಸ್ತಿ ಬರ್ಬೋದು. ಜಾಸ್ತಿ ಅಂತೂ ಬರುತ್ತೆ, ಕಡಿಮೆ ಆಗೋದಿಲ್ಲ. ಜೊತೆಗೆ ಈ ಬೆಳೆಯು ಕೂಡ ನಮಗೆ ಅಡಿಷನಲ್ ಮತ್ತೆ ಅದಕ್ಕೆ ಸೇರಿದಂತ ನಮಗೆ ಅಡಿಷನಲ್ ಇನ್ಕಮ್ ಅಥವಾ ಉತ್ಪನ್ನ ನಮಗೆ ಇನ್ನೊಂದು ಸಿಗುತ್ತೆ, ಪದಾರ್ಥ ಇನ್ನೊಂದು ಸಿಗುತ್ತೆ ನಮಗೆ. Write down. ಬರ್ಕೊಳ್ಳಿ. Take the intercultural option regularly to control the weed. ನಿರಂತರವಾಗಿ ಅಂತರ್ಬೇಸಾಯವನ್ನ ಮಾಡ್ತಾ ಇದ್ರೆ ಒಳಗಡೆ ಇರುವಂತ ಕಳೆಯ ನಿಯಂತ್ರಣ ಆಗ್ತದೆ.
understanding crop. ಜೀವಾಮೃತಂ Spray Jivamritam understanding crop. ಅಂಡರ್ ದ ಸ್ಟ್ಯಾಂಡಿಂಗ್ ಕ್ರಾಪ್. On the standing crop. ನಿಂತಿರುವಂತ ಬೆಳೆಗಳ ಮೇಲೆ ಜೀವಾಮೃತವನ್ನ ಸಿಂಪಡಣೆ ಮಾಡಿ. First spray of Jivamritam 1 month after seed sowing. ಮೊದಲನೇ ಸಿಂಪಡಣೆ ಬೀಜ ಬಿತ್ತಿದ 1 ತಿಂಗಳ ನಂತರ. First spray of Jivamritam 1 month after seed sowing or transplanting. ಪ್ರತಿ ಎಕರೆ 100 ಲೀಟರ್ ಆಫ್ ವಾಟರ್, ಪ್ರತಿ ಎಕರೆಗೆ 100 ಲೀಟರ್ನಷ್ಟು ನೀರು, 5 ಲೀಟರ್ ಫಿಲ್ಟರ್ ಜೀವಾಮೃತ, 5 ಲೀಟರು ಶುದ್ಧೀಕರಿಸಿದಂತಹ ಜೀವಾಮೃತ. ಸೆಕೆಂಡ್ ಸ್ಪ್ರೇ 15 ಡೇಸ್ ಆಫ್ಟರ್ ಫಸ್ಟ್ ಒನ್. ಎರಡನೇ ಸಿಂಪಡಣೆ ಮೊದಲನೇ ಸಿಂಪಡಣೆ ಆದ 15 ದಿನದ ನಂತರ, ಅಂದರೆ ಬಿತ್ತನೆ ಆಗಿ 45 ದಿನದ ನಂತರ. Per acre 150 ಲೀಟರ್ ವಾಟರ್, 10 ಲೀಟರ್ ಜೀವಾಮೃತ, ಫಿಲ್ಟರ್ ಜೀವಾಮೃತ. 1 ಎಕರೆಗೆ ಎರಡನೇ ಸಿಂಪಡಣೆಗೆ 150 ಲೀಟರ್ನಷ್ಟು ನೀರು, 10 ಲೀಟರ್ನಷ್ಟು ಜೀವಾಮೃತ. The last and third spray, ಕಡೆಯ days ಮತ್ತು after second one, 15 days after second one. ಕಡೆಯ ಮತ್ತು ಮೂರನೇ ಸಿಂಪಡಣೆ 15 ದಿನ, ಅಂದ್ರೆ ಎರಡನೇ ಸಿಂಪಡಣೆ 15 ದಿನ ನಂತರ ಅಥವಾ ಬಿತ್ತನೆ ಮಾಡಿ 60 ದಿನದ ನಂತರ. 200 ಲೀಟರ್ ವಾಟರ್ per acre, 200 ಲೀಟರ್ನಷ್ಟು ನೀರು 1 ಎಕರೆಗೆ, 20 ಲೀಟರ್ ಆಫ್ ದ ಫಿಲ್ಟರ್ ಜೀವಾಮೃತ, 20 ಲೀಟರ್ನಷ್ಟು ಶುದ್ಧೀಕರಿಸಿದ ಜೀವಾಮೃತ. ಸ್ಪ್ರೇ, ಅದು ಕೂಡ ಸಿಂಪಡಣೆ. ಓಕೆ. ಸರಿ. Before, when the crop will come on the flowering stage, initial period of the flowering stage, is a bud stage. ಯಾವಾಗ ಹೂವಿನ ಹಂತಕ್ಕೆ ಗಿಡಗಳು ಬರ್ತದೆ ಅಥವಾ ಹೂವಿನ ಹಂತದಿಂದ ಮುಂಚೆ ಸ್ಥಿತಿ, ಮೊಗ್ಗಾಗೋ ಸ್ಥಿತಿ. Give the second dose of the Ghanajivamritam 50 kg per acre. ಎರಡನೇ ಹಂತದ ಘನಜೀವಾಮೃತವನ್ನು 50 kg 1 ಎಕರೆ ಅಳತೆಯಲ್ಲಿ ಘನಜೀವಾಮೃತವನ್ನು ಕೊಡಿ. When you spray Jivamrita, spray on the standing crop, simultaneously spray on the vacant soil also. ನೀವು ಸಿಂಪಡಣೆ ಮಾಡುವಾಗ ನಿಂತಿರುವಂತ ಬೆಳೆಗಳಿಗೂ ಮಾಡಿ, ಸಾಧ್ಯವಾದರೆ ಬುಡಕ್ಕೂ ಮಾಡಿ. In between two plants, there is vacant space. ಬಿಟ್ಟಿರುವಂತ ಭೂಮಿ ಅಂದ್ರೆ ಬುಡದಲ್ಲಿರುವಂತ ಭೂಮಿ ಜಾಗ ಏನಿದೆ, ಒಂದು ಗಿಡದಿಂದ ಇನ್ನೊಂದು ಗಿಡದ ಅಂತರ ಏನಿದೆ, ಅಲ್ಲೂ ಕೂಡ ಮಾಡಿ. दो पौधों के बीच में जो खाली जगह है उसमें छिड़काव दोनों समय करना है. ರಿಪೀಟ್. ಹೂವಾಗೋ ಸಮಯದಲ್ಲಿ ಎಕರೆಗೆ 50 kg ಅಷ್ಟು ಘನಜೀವಾಮೃತವನ್ನು ಕೊಡಿ. ಹೂವಾಗೋ ಸಮಯದಲ್ಲಿ फ्लावरिंग स्टेज के पहले, फ्लावरिंग स्टेज आने के पहले. ಹೂ ಮೊಗ್ಗಾಗೋ ಅಂದ್ರೆ ಮಗ್ಗು ಹೂಗುಡಿ ಅಂತ ಹೇಳ್ತೀವಲ್ಲ ನಾವು, ಹೂ ಮೊಗ್ಗಾಗೋ ಸ್ಥಿತಿ ಗೊತ್ತಾಗತ್ತಲ್ಲ, ಆ ಸ್ಥಿತಿಯಲ್ಲಿ 50 kg 1 ಎಕರೆಗೆ. ಅಣ್ಣ ಎರ್ಚದಣ ಗೊಬ್ಬರ ಕೊಡೋದು ಹೇಳ್ಕೊಡ್ಬೇಕು ಅಂದ್ರೆ ನಾನು ಹೆಂಗಣ ರೈತನ್ ಮಾಡೋದು ನಿಮ್ಮನ್ನೆಲ್ಲವ. क्या बोल रहे हैं? कैसा देना है पूछा सर, ಘನಜೀವಾಮೃತ कैसा देना है पूछ. इरिगेशन ಪ್ರತಿಯೊಂದ್ಸಲ ನೀರು ಕೊಡುವಾಗ, ಪ್ರತಿ ಬಾರಿ ನೀರು ಕೊಡುವಾಗ per acre 200 liter of the ದ್ರವ Jivamritam, 1 ಎಕರೆಗೆ 200 ಲೀಟರ್ ಅಷ್ಟು ಜೀವಾಮೃತವನ್ನ you through the irrigation water. ನೀರಿನ ಜೊತೆಯಲ್ಲಿ
200 ಲೀಟರ್ದಷ್ಟು ಜೀವಾಮೃತವನ್ನ ಕೊಡಿ 1 ಎಕರೆಗೆ. Nothing to be done, anything. Beautiful crop ability. ಮತ್ತೇನು ಮಾಡೋದ್ ಬೇಕಾಗಿಲ್ಲ, ಸುಂದರವಾದಂತ ಸದೃಢವಾದಂತ ಬೆಳೆ ಬರ್ತದೆ. Why we have to spend on that? ಅದೇ ಮುಖ್ಯವಾಗಿ ನಾವು ಜೀವಾಮೃತ ಏಕೆ ಸಿಂಪಡಣೆ ಮಾಡಬೇಕು? Two important. Number one, ಒಂದು, to increase the leaf index of the greeneries. Leaf index. Parnatala Nideshan. Parnatala surface. Leaf surface area. ಸಸ್ಯ ಗಿಡದ ಎಲೆಯ ವಿಸ್ತೀರ್ಣವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಜೀವಾಮೃತ ಸಿಂಪಡಣೆ ಮಾಡಬೇಕು. ವಿಸ್ತೀರ್ಣ. Jivamrita is having specific growth hormones by which after spraying of Jivamrita, ultimately the size of the leaf is increased. ಜೀವಾಮೃತದಲ್ಲಿ ಬೆಳವಣಿಗೆಯ ಹಾರ್ಮೋನ್ಗಳಿದ್ದಾವೆ, ಪ್ರಚೋದಕಗಳು. ಅವು ವಿಶೇಷವಾಗಿ ಎಲೆಗಳನ್ನ ಗಾತ್ರ ದೊಡ್ಡದು ಮಾಡೋದ್ರಲ್ಲಿ ಅವು ಅನುಕೂಲ ಮಾಡಿಕೊಡ್ತವೆ. Okay. When you increase the area of the leaf, ultimately photosynthetic area also is increased. ಯಾವಾಗ ನೀವು ಎಲೆಯ ವಿಸ್ತೀರ್ಣ ಜಾಸ್ತಿ ಮಾಡ್ತೀರಾ, ಎಲೆಯ ವಿಸ್ತೀರ್ಣ ಯಾವಾಗ ಜಾಸ್ತಿ ಮಾಡ್ತೀರಾ ಅವಾಗ ನಮ್ಮ ದ್ಯುತಿ ಸಂಶ್ಲೇಷಣೆ ಬಿದ್ದಂತ ಸೂರ್ಯನ ಬಿಸಿಲು ಹೆಚ್ಚು ವ್ಯಾಸ ಅಥವಾ ವಿಸ್ತೀರ್ಣ ಬೀಳೋದ್ರಿಂದ ದ್ಯುತಿ ಸಂಶ್ಲೇಷಣೆ ಹೆಚ್ಚಾಗುತ್ತೆ, ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ. 1 square feet leaf surface area manufacture 4.5 gram food. Among that 4.5 gram food, we get 1.5 gram grain production. Otherwise, 2.25 gram production of the fruit and sugar cane. ನಮಗೆಲ್ಲ ಗೊತ್ತೇ ಇದೆ, ಪ್ರತಿ ಚದರಡಿ ಎಲೆ 400 ಗ್ರಾಂ ಅನ್ನವನ್ನ ಪ್ರತಿದಿನ ತಯಾರಿಸುತ್ತೆ. ಇದರೊಳಗೆ 100 ಗ್ರಾಂ ಅನ್ನವನ್ನ ಏನು ಕಚ್ಚಾ ಸಕ್ಕರೆಯನ್ನ ಧಾನ್ಯ ಕಾಳುಗಳ ಉತ್ಪಾದನೆಯಲ್ಲಿ ಅವು ಉಪಯೋಗಕ್ಕೆ ಬರ್ತವೆ. ಅದೇ ರೀತಿ ತಯಾರಿಸಿದಂತ 400 ಗ್ರಾಂ ಅನ್ನದಲ್ಲಿ 2.25 ಗ್ರಾಂ ಅನ್ನವನ್ನ ಹಣ್ಣು ಯಾವುದೋ ನಾವು ಟನ್ ಲೆಕ್ಕದಲ್ಲಿ ತೂಕ ಮಾಡ್ತೀವೋ ಹಣ್ಣು ಕಾಯಿಗಳಿಗೆ ಅದಕ್ಕೆ ಅದು ಲಭ್ಯವಾಗುತ್ತೆ. That means in 1 square feet leaf surface area, increased area, we get 2.25 gram production of fruit. 2 square feet double production. 3 double production. That means how much we can increase the leaf surface area, we will get more production. ಸ್ನೇಹಿತರೆ, ಪ್ರತಿ ಚದರಡಿ ಎಲೆ 400 ಗ್ರಾಂ ಅನ್ನ ತಯಾರಿಸುತ್ತೆ. ಅದರೊಳಗೆ 2.25 ಗ್ರಾಂ ಅನ್ನ ಅದು ಆಹಾರದ ಉತ್ಪಾದನೆಗೆ ಕಳಿಸ್ಕೊಡುತ್ತೆ, ಹಣ್ಣಿನ ಉತ್ಪಾದನೆಗೆ. ಯಾವಾಗ ಈ 1 ಚದರಡಿ ಎಲೆ 2 ಚದರಡಿ ಎಲೆ ಆಗ ನಮಗೆ 400 ಗ್ರಾಂ ಅನ್ನ ಲಭ್ಯವಾಗುತ್ತೆ. ಯಾವ 3 ಚದರಡಿ ಎಲೆ ವಿಸ್ತೀರ್ಣ ಅವಾಗ ಏನಾಗುತ್ತೆ, ನಮಗೆ 6.25 ಗ್ರಾಂ ಅನ್ನವನ್ನು ಪ್ರತಿದಿನ ಹಣ್ಣಿನ ಉತ್ಪಾದನೆಗೆ ಸಿಗ್ತಾ ಇರುತ್ತೆ. That's symbiotic nitrogen fixing bacteria, non-symbiotic nitrogen fixing bacteria. Taking the nitrogen from the atmosphere and supply to the roots. ನಾವು ನಿನ್ನೆ ತಿಳ್ಕೊಂಡಿದ್ದೀವಿ, ಅಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಮತ್ತು ಸಹಜೀವಿ ಸಾರಜನಕ ಸ್ಥಿರೀಕರಿಸುವಂತ ಜೀವಾಣುಗಳು ಬೇರಿನ ಗಂಟುಗಳಲ್ಲಿ ವಾಸ ಮಾಡಿಕೊಂಡು ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಸಸ್ಯದ ಬೇರುಗಳಿಗೆ ಕೊಡೋದನ್ನು ನಾವು ನಿನ್ನೆ ನೋಡಿದ್ದೀವಿ. But in some specific circumstances, you are dumped the water on the soil. Roots are not doing the work. Are not doing the work. ನಾನಾ ಕಾರಣಗಳಿಂದ
ನಾವು ಯಥೇಚ್ಛವಾಗಿ ಹೆಚ್ಚು ನೀರನ್ನ ಗಿಡದ ಬಡ್ಡೆಯಲ್ಲಿ ಕೊಟ್ಟು ನೀರನ್ನ ಯಥೇಚ್ಛವಾಗಿ ನಿಲ್ಲಿಸಿದಾಗ ಏನಾಗುತ್ತಂದ್ರೆ ಗಿಡಗಳ ಬೇರುಗಳು ಆಹಾರ ತಯಾರಿಸೋದಕ್ಕೆ ಆಗೋದಿಲ್ಲ. And the microorganisms almost survive. ಮತ್ತೆ ಜೀವಾಣುಗಳು ಕೂಡ ಅಲ್ಲಿ ನಶಿಸಿ ಹೋಗುತ್ತವೆ. So the leaves are not getting the nitrogen to the soil. ಹಾಗಾಗಿ ಎಲೆಗಳಿಗೆ ಭೂಮಿಯಿಂದ ಬೇರೆ ಮುಖಾಂತರವಾಗಿ ಸಾರಜನಕ ಸಿಗೋದಿಲ್ಲ. In this emergency, God has given the contract to some specific species of the microorganism which absorb the atmospheric nitrogen sitting on the leaves straight from the atmosphere and supply to the leaves. For example, Acetodiazotropicus bacteria. Acetodiazotropicus bacteria. They are sitting on the leaves. What will happen? When there is an emergency, nitrogen is not getting available, then leaves want nitrogen to manufacture amino acids. Then the leaves spread messages in the atmosphere. Please, emergency, I want atmospheric nitrogen. The soil is not sending the nitrogen. Please come on and take the nitrogen, supply me. After receiving the messages in the atmosphere sent by the leaves, Acetodiazotropicus jivanu is coming, sitting on the leaves, absorb nitrogen from the atmosphere and straight supply to the leaves. ಇದೊಂದು ಅದ್ಭುತವಾದ ಕ್ರಿಯೆ. ಯಾವಾಗ ನೀರು ಹೆಚ್ಚಾಗಿ ಬಡ್ಡೆಯಲ್ಲಿ ನಾವು ನೀರಿನ ಹೆಚ್ಚನ್ನ ನಿಲ್ಲಿಸ್ತೀವಿ, ಶೇಖರಣೆ ಆಗುತ್ತೆ, ಅಂಥ ಸಮಯದಲ್ಲಿ ಬೇರುಗಳಿಗೆ ಈ ಸಾರಜನಕ ಸ್ಥಿರೀಕರಿಸುವಂಥ ಜೀವಾಣುಗಳು ನಾಶ ಆಗೋದ್ರಿಂದ ಸಾರಜನಕ ಒದಗಿಸೋಕ್ಕಾಗ್ದೇ ಎಲೆಗಳಿಗೆ ಸಾರಜನಕನ ರವಾನೆ ಆಗ್ದೇ ಅಲ್ಲಿ ಕೊರತೆ ಆಗುತ್ತೆ. ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಈ ಎಲೆಗಳು ಯಾವುದೋ ಸಮಸ್ಯೆ ಸಿಗಾಕೊಂಡ್ರ ಗಿಡದ ಎಲೆಗಳು ಏನು ಮಾಡ್ತವೆ, ಒಂದು ಸಿಂಪರಣೆಯನ್ನು ಮಾಡ್ತವೆ. ಆ ಸಿಂಪರಣೆ ಮುಖಾಂತರ ಅದೇನಾಗುತ್ತೆ, ಅವು ಆ ಸಿಂಪರಣೆ ಮೂಲಕವಾಗಿ ಅದೊಂದು ಸಂದೇಶ ರವಾನೆ ಮಾಡ್ತವೆ, ನನಗೆ ಸಮಸ್ಯೆ ಆಗಿದೆ, ನನ್ನ ಬಡ್ಡೆಗೆ ನೀರು ನಿಂತಿದೆ, ಇಲ್ಲಿ ಜೀವಾಣು ನಶಿಸಿ ಹೋಗಿದ್ದಾವೆ, ಹಾಗಾಗಿ ನನಗೆ ಸಾರಜನಕ ಸಿಗ್ತಿಲ್ಲ, ನನಗೆ ಅವಸರವಾಗಿ ಸಾರಜನಕ ಬೇಕು ಅಂತ. ಇಂಥ ಸಮಯದಲ್ಲಿ ಈ ವಾಸನೆ, ಈ ಸುಗಂಧವನ್ನು ತೆಗೆದುಕೊಂಡು ಈ ಅಸೆಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಅಸೆಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು ಅವು ಬಂದು ತುರಂತವಾಗಿ ಎಲೆ ಮೇಲೆ ವಾಸ ಮಾಡೋಕ್ಕೆ ಶುರು ಮಾಡಿ ವಾತಾವರಣದಲ್ಲಿರುವಂಥ ಸಾರಜನಕ ನೇರವಾಗಿ ತಗೊಂಡು ಗಿಡಗಳಿಗೆ ರವಾನೆ ಮಾಡೋಕ್ಕೆ ಶುರು ಮಾಡ್ತವೆ. There are 6 subspecies of the Acetodiazotropicus bacteria which are involved in this process. ಇದರೊಳಗೆ 6 ಜಾತಿ ಇದಾವೆ, ಪ್ರಜಾತಿಗಳು. ಈ ಅಸಿಟೋಡೈಸೋಟ್ರಾಪಿಕಸ್ ಬ್ಯಾಕ್ಟೀರಿಯಾ ಅನ್ನೋದು 6 ಪ್ರಜಾತಿಗಳಿದ್ದಾವೆ. ಅವು ಸಾರಜನಕವನ್ನು ನೇರವಾಗಿ ವಾತಾವರಣದಿಂದ ಹಿಡಿದು ಗಿಡಕ್ಕೆ ಕೊಡ್ತವೆ. These bacteria are existing in the Jivamrutam. ಈ ಬ್ಯಾಕ್ಟೀರಿಯಾಗಳು, ಈ ಜೀವಾಣುಗಳು ನಮ್ಮ ಜೀವಾಮೃತದಲ್ಲಿ ಇದ್ದೇ ಇದ್ದಾವೆ. When you spray Jivamrutam, they are sitting on the leaves. ಯಾವಾಗ ನಾವು ಜೀವಾಮೃತವನ್ನು ಸಿಂಪಡಣೆ ಮಾಡ್ತೀವೋ ಅವು ವಾಸಸ್ಥಾನ ಯಾವುದು? ಎಲೆಗಳ ಮೇಲೆ ವಾಸ ಮಾಡಕ್ಕೆ ಶುರು ಮಾಡ್ತವೆ. Taking nitrogen from that man supply to the straight to the leaves. ನೇರವಾಗಿ ವಾತಾವರಣದಿಂದ ಸಾರಜನಕವನ್ನು ತಗೊಂಡು ಎಲೆಗಳಿಗೆ ಏನು ಮಾಡ್ತವೆ? ಸಾರಜನಕವನ್ನ ರವಾನೆ ಮಾಡ್ತವೆ. So the God has created multiple system of the supplying chain, not alone, multiple system of the supply chain. ಹಾಗಾಗಿ ಸೃಷ್ಟಿಲಿ ನಾನಾ ವಿಧವಾದ ತರಹ ಒಂದು ಪೋಷಕಾಂಶಗಳು ಕೊಡುವಂಥ ವ್ಯವಸ್ಥೆ ಇದೆ.